ಸೋಂಕಿನ ಓಟ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಮಕ್ಕಳಿಗೆ ಶಾಲೆಯ ಚಿಂತೆ ಶುರುವಾಗಿದೆ. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳೇ ಹೊಸ ವೈರಸ್ ದಾಳಿಗೆ ಒಳಗಾಗ್ತಿರುವುದರಿಂದ ಎಲ್ಲರಿಗೂ ಆತಂಕ ಶುರುವಾಗಿದೆ. ಆದರೆ ಶಾಲಾ ಮುಖ್ಯಸ್ಥರು ಮಾತ್ರ ಎಲ್ಲಾ ಮುನ್ನೆಚ್ಚರಿಕೆಯನ್ನ ಕೈಗೊಂಡಿದ್ದೇವೆ ಅಂತಿದ್ದಾರೆ. ಇಡೀ ವಿಶ್ವವನ್ನೇ ತಲ್ಲಣ ಮಾಡಿದ್ದ ಕೊರೋನಾ ಲಕ್ಷ ಲಕ್ಷ ಜನರನ್ನ ಸಾವಿನ ಮನೆ ಸೇರಿಸಿತ್ತು. ಸಾವು ನೋವಿನ ನಡುವೆ ಮಕ್ಕಳ ಶಿಕ್ಷಣಕ್ಕೂ ಕೊಕ್ಕೆ ಹಾಕಿತ್ತು. 2 ವರ್ಷ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡಿತ್ತು. ವಿಷಯ ಅಂದ್ರೆ ಹೊಸದಾಗಿ ಬಂದಿರೋ HMP ಕೂಡ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿರೋದು ಆತಂಕ ಶುರುವಾಗಿದೆ. HMP ವೈರಸ್ಗೆ 5 ವರ್ಷದೊಳಗಿನ ಮಕ್ಕಳೇ ಟಾರ್ಗೆಟ್. ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾ ಬೇಡವಾ ಅಂತ ಪೋಷಕರಿಗೆ ಗೊಂದಲ. ಚೀನಾದಲ್ಲಿ ಅಬ್ಬರಿಸ್ತಿರೋ HMP ಬೆಂಗಳೂರಿಗೆ ಕಾಲಿಟ್ಟಿದೆ. ಅದರಲ್ಲೂ ಈ ವೈರಸ್ 5 ವರ್ಷದೊಳಗಿನ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದೆ. ಗಾಳಿ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿರೋದ್ರಿಂದ ಪುಟ್ಟ ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾ ಬೇಡವಾ ಅನ್ನೋ ಗೊಂದಲ ಪೋಷಕರನ್ನ ಕಾಡ್ತಿದೆ. ಸೋಂಕಿನ ಲಕ್ಷಣ ಇದ್ರೆ ಮಾತ್ರ ಶಾಲೆಗೆ ಕಳಿಸಲ್ಲ, ಆರೋಗ್ಯವಾಗಿದ್ರೆ ಕಳಿಸ್ತೇವೆ, ಜೊತೆಗೆ ಎಚ್ಚರಿಕೆ ಪಾಠ ಮಾಡ್ತಿದ್ದೇವೆ ಅಂತಾರೆ ಪೋಷಕರು. ನೀವು ಹೇಳಿದ್ರೆ ಶೀತ ಬಂದಿದ ತಕ್ಷಣ ಸ್ಕೂಲ್ ಕಳಿಸಿದ ಸ್ಪ್ರೆಡ್ ಆಗತ್ತೆ ಇಲ್ಲ ಅಂತ. ನಾರ್ಮಲ್ ವೈರಲ್ ಫೀವರ್ ಇದ್ರೂ ಅದು ಸ್ಪ್ರೆಡ್ ಆಗುತ್ತೆ. ಇದು ಒಂದೇ ಇದು ವೈರಸ್ ಇಂದ ಬಂತು ಅನ್ನೋದು ಸುಳ್ಳದು. ನಾರ್ಮಲ್ ಫೀವರ್ ಬಂದಾಗೂ ಅದು ಮಕ್ಕಳು ಸ್ಪ್ರೆಡ್ ಆಗುತ್ತೆ. ಕೆಮ್ಮಷ್ಟೇ, ಕೋಲ್ಡ್ ಅದೆಲ್ಲ ನಾರ್ಮಲ್ ಕಾಮನ್. ಅದು ಬರ್ತಾ ಇರುತ್ತೆ, ಹೋಗ್ತಾರೆ. ಬಟ್ ನಾವು ಅದನ್ನ ಪ್ರಿಕಾಷನ್ ಏನ್ ತಗೋಬೇಕು ಅದು ನಾವು ತಗೋಬೇಕಾಗಷ್ಟೇ. ಸ್ಕೂಲವರು ಏನು ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಏನು ಮಾಡ್ತಾರೆ. ಇನ್ನು ಶಾಲೆಗಳಲ್ಲೂ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಮಕ್ಕಳಿಗೆ ವೈರಸ್ ಲಕ್ಷಣ ಕಂಡು ಬಂದ್ರೆ ಪೋಷಕರ ಗಮನಕ್ಕೆ ತರ್ತೀವಿ ಅಂತ ಖಾಸಗಿ ಶಾಲೆಯವರು ಹೇಳ್ತಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಹಾಗೆ ನಮ್ಮ ಮಕ್ಕಳ ಒಂದು ಕ್ಷೇಮಾಭಿವೃದ್ಧಿ, ಹಾಗೆ ನಮ್ಮ ಕೊಲೀಗ್ಸ್ ಇರ್ಬೋದು, ನಮ್ಮ ಸಹೋದ್ಯೋಗಿಗಳ ಕ್ಷೇಮಾಭಿವೃದ್ಧಿ ಬಗ್ಗೆ ಪ್ರಿಕಾಷನ್ಸ್ ತಗೊಂಡು ಯಾವುದೇ ಒಂದು ಆತಂಕವಿಲ್ಲದಲ್ಲೇ ಎಕ್ಸಾಮ್ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸ್ನಿಂದ ಶಿಕ್ಷಣ ವ್ಯವಸ್ಥೆ ಹಳ್ಳ ಹಿಡಿಯುತ್ತೆ ಅಂತಿರೋ ಮಕ್ಕಳು ಕೂಡ ನಮಗೆ ಶಾಲೆಯಲ್ಲೇ ಪಾಠ ಮಾಡಬೇಕು, ಎಚ್ಚರಿಕೆಯಿಂದ ಬರ್ತೀವಿ ಅಂತಾರೆ. ಎಲ್ಲರೂ ಶಾಲೆಗೆ ಬರಬೇಕು ಅಂತ ತುಂಬ ಎಕ್ಸೈಟೆಡ್ ಆಗಿರ್ತಾರೆ. ಇಲ್ಲಿ ಬಂದರೆ ಲರ್ನಿಂಗ್ ಬೇರೆ ಥರ ಇರುತ್ತೆ, ಆದರೆ ಆನ್ಲೈನಲ್ಲಿ ಆ ಲರ್ನಿಂಗ್ ಆಗಲ್ಲ. ಸೊ ವಿ ವಿಶ್ ಟು ಕಮ್ ಟು ಸ್ಕೂಲ್ ಫಾರ್ ಲರ್ನಿಂಗ್. ಹೊಸ ವೈರಸ್ ಬಗ್ಗೆ ಆತಂಕ ಬೇಡ ಅಂತಿರೋ ವೈದ್ಯರು ಸೋಂಕಿನ ಲಕ್ಷಣ ಕಂಡು ಬಂದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಅಂತ ಸಲಹೆ ನೀಡಿದ್ದಾರೆ. ವೈರಲ್ ಫೀವರಲ್ಲಿ ನಾವು ಯೂಶಲಿ ಏನು ಹೇಳ್ತೀವಿ ಅಂತಂದರೆ, ಮಕ್ಕಳಿಗೆ ಹುಷಾರಿಲ್ದಾಗ ಮನೆಯಲ್ಲೇ ಇರಬೇಕು, ಸ್ಕೂಲಿಗೆ ಕಳಿಸಬಾರ್ದು. ಮತ್ತು ಯಾರಿಗೆ ಹುಷಾರಿಲ್ಲದೆ ಇದ್ರೂ ಬೇರೆಯವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಅವರು ಬರಬಾರ್ದು. ಅವರು ಮಾಸ್ಕನ್ನು ಧರಿಸಬೇಕು. ಕೊರೋನಾಗೆ ಹೋಲಿಸಿದ್ರೆ HMP ಅಷ್ಟೊಂದು ಅಪಾಯಕಾರಿಯಲ್ಲ. ಆದರೆ ಶಾಲೆಗೆ ಹೋಗೋ ಮಕ್ಕಳು ಎಚ್ಚರಿಕೆಯಿಂದ ಇರಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.